ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ಓಕೆ, ಇವತ್ತು ಎರಡು ವಿಚಾರವಾಗಿ ನಾನು ಬಂದಿರುವಂಥದ್ದು. ಆ, ಮೊದಲನೇದಾಗಿ ನಿಮಗೆ ಗೊತ್ತಿದೆ, ನಮ್ಮ ಜಗಣ್ಣನವರು ಇತ್ತೀಚೆಗಷ್ಟೇ ಒಂದು ಸಿನಿಮಾ ಮಾಡಿದ್ರು, ರಂಗನಾಯಕ ಅಂತ. ಪುಟ್ಟಣ್ಣ ಕಣಗಾಲ್ ಅವರ ರಂಗನಾಯಕಿ ಒಂದು ಸ್ವಲ್ಪ ಟೈಮು ಬಹಳ ದೊಡ್ಡ ಯಶಸ್ಸನ್ನ ತಾಮನ್ಕೊಟ್ಟಂತ ಸಿನಿಮಾ. ಇಡೀ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ಕಲಾವಿದರುಗಳನ್ನ ಪರಿಚಯ ಮಾಡಿದಂಥ ಸಿನಿಮಾ. ಸೊ ಅದು ರಂಗನಾಯಕಿ ಆದ್ರೆ ಇದು ರಂಗನಾಯಕ ಅನ್ನೋ ಒಂದು ಸಿನಿಮಾನ, ಮಾಮೂಲಿ ಹೆಸರು ಒಂದು ತೂಕ ಇದೆ, ರಂಗನಾಯಕ ಅಂತಕ್ಕಂಥದ್ದು. ಸೊ ಆ ಒಂದು ಸಿನಿಮಾದ ಬಗ್ಗೆ ನಮ್ಮ ಮೊನ್ನೆ ಅಷ್ಟೇ ಮಂತ್ರಾಲಯಕ್ಕೆ ಹೋಗಿದ್ದಂತ ನಮ್ಮ ಜಗ್ಗಣ್ಣವರು ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಅಲ್ಲಿ ಲೈವಿಗೆ ಬಂದು ಅವರ ಒಂದು ಪರ್ಸನಲ್ ಅಕೌಂಟ್ ಅಲ್ಲಿ ಒಂದೆರಡು ಮಾತಾಡಿದ್ರು. ಸೊ ಅದ್ರ ಬಗ್ಗೆ ಒಂದೆರಡು ಮಾತಾಡುವಂಥದ್ದಿದೆ. ಅದನ್ನ ಹೊರತುಪಡಿಸಿದ್ರೆ ಗೌಡ್ರೆ, ನನ್ನ ಹೆಂಗೆ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೆ, ಕನ್ನಡ ನ್ಯೂಸ್ ಅಂತ ಒಂದು ಚಾನಲ್ ಇದೆ. ಆ ಕನ್ನಡ ನ್ಯೂಸ್ ಅನ್ನೋ ಒಂದು ಚಾನಲ್ ಅಲ್ಲಿ ಒಂದು ಟ್ಯಾಗ್ ಲೈನ್ ನ ಹಾಕಿದ್ದಾರೆ, ಅಂದ್ರೆ ತಮ್ಲೈನ್ ನ. ಏನಂತ ಅಂದ್ರೆ, ಜಸ್ಟ್ 3 ಕೋಟಿ ಸಿನಿಮಾ 100 ಕೋಟಿ ಗಳಿಸಿತ್ತು ಅಂತ, ಗಳಿಸಿದೆ ಅಂತ. ಸೊ ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಇವೆರಡು ವಿಚಾರಗಳ ಬಗ್ಗೆ, ಅದನ್ನ ಬಿಟ್ಟು ಇನ್ನೂ ಕೆಲವು ವಿಚಾರಧಾರಣೆಗಳಿದಾವೆ. ಸೊ ಅದನ್ನೆಲ್ಲಾನು ತಿಳ್ಕೊಂತ ಹೋಗೋಣ. ಗೌಡ್ರೆ, ಹೇಗಿದ್ದೀರಿ? ಇಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ. ಅಂದ್ರೆ ಇವತ್ತು ಏನು ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀರೋ ಅವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫಸ್ಟ್ ನಿಮ್ಮಿಂದಲೇ ಸ್ಟಾರ್ಟ್ ಮಾಡಿ. ಖಂಡಿತವಾಗಿ. ಜಗಣ್ಣವರು ಅವರ ಹುಟ್ಟುಹಬ್ಬದ ಸಲುವಾಗಿ ಇದಕ್ಕೆ ಹೋಗಿದ್ರು, ಮಂತ್ರಾಲಯಕ್ಕೆ. ಸೊ ತುಂಬಾ ಅಂದ್ರೆ ಅವರು ರಾಯರ ಭಕ್ತರು ಅಂತ ಅಂದ್ರೆ, ನಾನು ಕೂಡ ರಾಯರ ಭಕ್ತ. ಮತ್ತೆ ಜಗಣ್ಣ ಅವರೇ ನಮಸ್ತೆ ನಿಮಗೂ ಕೂಡ. ಈ ವಿಡಿಯೋ ಏನಾದ್ರು ನೀವು ನೋಡಿದ್ರೆ, ಏನಾದ್ರೂ ನಿಮಗೆ ತಪ್ಪು ಅನ್ಸಿದ್ರೆ ದಯವಿಟ್ಟು, ನಿಮ್ಮ ಮಗನ ಸಮಾನ ಇದ್ದೀನಿ ಅಥವಾ ನಿಮ್ಮ ತಮ್ಮನೋ ಮಗನ ಸಮಾನ ನಾವು ಇದ್ದೀವಿ. ಸೊ ದಯಮಾಡಿ ಹಂಗೆ ಕ್ಷಮಿಸಿ, ಓಕೆನಾ? ಏನಾದರೂ ನಮ್ಮ ಒಂದು ಮಾತಿನಿಂದ ನಿಮಗೇನಾದರೂ ತಪ್ಪು ಅನಿಸಿದ್ರೆ, ಯಾಕೆಂದ್ರೆ ಹೇಳುವಂಥದ್ದು ನಮ್ಮ ಕರ್ತವ್ಯ. ನಾವೊಬ್ರು ಜರ್ನಲಿಸ್ಟ್ ಆಗಿ ನಾವು ಏನು ಹೇಳಬೇಕು, ಏನು ಮಾತಾಡಬೇಕು ಅದನ್ನ ಮಾತಾಡುವಂಥದ್ದು ನಮ್ಮ ಹಕ್ಕು. ಸೊ ದಯಮಾಡಿ ತಪ್ಪಾದ್ರೆ ಕ್ಷಮಿಸಿ. ಗೌಡ್ರೆ, ಜಗಣ್ಣವರು ಒಂದು ಮಾತು ಹೇಳ್ತಾರೆ, ರಂಗನಾಯಕ ಸಿನಿಮಾಗೂ ನನಗೂ ಅಂದ್ರೆ, ನಾನು ಒಬ್ಬ ನಿರ್ದೇಶಕನ್ನ ನಂಬಿ ತಪ್ಪು ಮಾಡಿದೆ, ನಂದೇನು ತಪ್ಪಿಲ್ಲ, ಕ್ಷಮಿಸಿ ಅನ್ನೋ ಒಂದು ಮಾತನ್ನ ಜಗ್ಗೇಶ್ ಅವರು ಹೇಳ್ತಾರೆ. ಸೊ ಅದೇ ಒಂದು ಮಾತಿನ ಒಂದು ವಿಡಿಯೋದಲ್ಲೇನೆ ಇನ್ನೊಂದು ಮಾತನ್ನು ಹೇಳ್ತಾರೆ ಜಗ್ಗೇಶ್ ಅವರು. ಏನಂತ, ನಾನು ಇತ್ತೀಚಿನ ದಿನಮಾನಗಳಲ್ಲಿ ಪ್ರೀಮಿಯರ್ ಪದ್ಮಿನಿ ಅನ್ನೋ ಒಂದು ಸಿನಿಮಾ ಆಗ್ಬೋದು, ಅಥವಾ 8mm ಸಿನಿಮಾ ಆಗ್ಬೋದು, ಅಥವಾ ಇನ್ನೊಂದು ಯಾವುದೋ ಹೇಳ್ತಾರೆ, ಕಾಳಿದಾಸ ಕನ್ನಡ ಮೀಡಿಯಂ ಅನ್ನೋ ಒಂದು ಸಿನಿಮಾ ಆಗ್ಬೋದು, ಈ ಒಂದು ಸಿನಿಮಾಗಳ ಹಿಟ್ ಕೊಟ್ಟಿದ್ದೀನಿ ನಾನು ಅಂತ. ಮತ್ತೆ ಸ್ವಲ್ಪ ಇಂದಿನ ದಿನಗಳಲ್ಲಿ ಜಗ್ಗೇಶ್ ಅಣ್ಣನೇ ಹೇಳ್ತಾರೆ, ಏನಂತ ಅಂದ್ರೆ, ಲೈಕ್ ಗೆದ್ದಾಗ 100 ಜನ ಅಪ್ಪಗಳು, ಸೋತಾಗ ಒಬ್ಬನೇ ಅಂತಕ್ಕಂಥದ್ದು ಜಗ್ಗೇಶ್ ಅವರ ಬಾಯಲ್ಲಿ ಬಂದಿರತಕ್ಕಂಥ ಒಂದು ಮಾತಿದು. ಅಂದ್ರೆ ಜಗ್ಗೇಶ್ ಅಣ್ಣ, ನೀವು ತುಂಬಾ ತಿಳಿದಿರ್ತಕ್ಕಂಥವ್ರು, ದೊಡ್ಡವರ ಒಂದು ಏನಂತಾರೆ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಪ್ರಭಾಕರ್ ಅವರು, ಇಂಥ ದೊಡ್ಡ ಲೆಜೆಂಡ್ಗಳ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು ನೀವು. ಸೊ ನಿಮ್ಗೆ ಆದಂತ ಒಂದು ಅನುಭವದ ಮುಂದೆ ನಮ್ದು ಯಾವ ಒಂದು ತೃಣಕ್ ಸಮಾನನೂ ಇಲ್ಲ. ಆದ್ರೆ ನೀವೇ ಯೋಚನೆ ಮಾಡಿ, ನೀವು ಅದೇ ಪ್ರೀಮಿಯರ್ ಪದ್ಮಿನಿ ಅನ್ನೋದು ನೀವು ಡೈರೆಕ್ಷನ್ ಮಾಡಿರೋದ ಜಗಣ್ಣವರೇ? ಇಲ್ಲ. ಹೆಂಗೌಡ್ರೆ, ಪ್ರೀಮಿಯರ್ ಪದ್ಮಿನಿ ಅನ್ನೋದು ಒಬ್ಬ ಬೇರೆ ಡೈರೆಕ್ಟರ್ ನಿರ್ದೇಶಕರೇನೆ ಕೆಲಸ ಮಾಡಿರ್ತಕ್ಕಂಥದ್ದು ಜಗಣ. ಅದನ್ನ ಹೊರತುಪಡಿಸಿದ್ರೆ 8mm ಅನ್ನೋ ಒಂದು ಸಿನಿಮಾ ನೀವು ಡೈರೆಕ್ಷನ್ ಮಾಡಿದ್ರ ಜಗಣ. 8mm ಅನ್ನೋ ಸಿನಿಮಾನು ಕೂಡ ಬೇರೆಯವರೇ ನಿರ್ದೇಶನ ಮಾಡಿರ್ತಕ್ಕಂಥದ್ದು. ಕಾಳಿದಾಸ ಕನ್ನಡ ಮೀಡಿಯಂ ಅನ್ನೋ ಒಂದು ಸಿನಿಮಾನು ಕೂಡ ಬೇರೆಯವರೇ ನಿರ್ದೇಶನ ಮಾಡಿರೋದಲ್ವಾ ಜಗಣ? ಅಂದ್ರೆ ಆ ಸಿನಿಮಾಗಳು ಒಂದು ಮಟ್ಟಕ್ಕೆ ರೀಚ್ ಆಯ್ತು, ಜನಗಳ ಮನಸ್ಸಿನಲ್ಲಿ ಬಂತು ಅನ್ನೋ ಕಾರಣಕ್ಕೆ ಆ ಸಿನಿಮಾಗಳನ್ನ ಕೊಟ್ಟೆ ಅನ್ನೋ ಮಾತು ಬರುತ್ತೆ. ಈ ಸಿನಿಮಾ ಜನಗಳ ಬಾಯಲ್ಲಿ ಅಂದ್ರೆ ಡಬಲ್ ಮೀನಿಂಗ್ ಡೈಲಾಗ್ಗಳಾಗ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು, ಆ ಒಂದು ವಿಚಾರಧಾರಣೆಗಳಿಂದ ಜನಗಳು ಎಲ್ಲೋ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸಿದ ತಕ್ಷಣನೇ ಈ ಸಿನಿಮಾಗೂ ನನಗೂ ಯಾವುದು ಸಂಬಂಧ ಇಲ್ಲ ಅಂತ ಅಂದ್ರೆ, ಖಂಡಿತವಾಗಿ ಇದು ನಿಮಗೆ ಶೋಭೆ ತರಲ್ಲ ಜಗಣ.
ಖಂಡಿತವಾಗಿ ನಿಮ್ಗೆ ಇದು ಶೋಭೆ ತರುವಂಥದ್ದು ಅಲ್ಲ. ಯಾಕೆ ಅಂತಂದ್ರೆ ಆ ಒಂದು ಕಥೆನ ನೀವು ಕೇಳ್ದೇನೆ ಅಥವಾ ನಿಮ್ ಬಾಯಲ್ಲಿ ಹೇಳಿಸ್ದೇನೆ, ನೀವು ಹೇಳ್ದೇನೆ ಆ ಒಂದು ಕತೆ ಆಗ್ಲಿ ಅಥವಾ ಆ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಂಥದ್ದಾಗ್ಲಿ ಯಾರು ಈಗ ಗುರುಪ್ರಸಾದ್ ಅವರು ಓಕೆ, ಗುರುಪ್ರಸಾದ್ ಅವರು ನಿಮ್ಮ ಜೊತೆ ಗುರುಪ್ರಸಾದ್ ಅವರು ನೀವು ಇಬ್ರು ಮಾಡಿರ್ತಕ್ಕಂಥ ಸಿನಿಮಾ ಬಹಳ ಅದ್ಭುತವಾದಂತ ಇಟ್ಕೊಟ್ಟಿದ್ದಂಥವು. ಮಠ ಸಿನಿಮಾ ಎಂತ ಅದ್ಭುತವಾದಂತ ಯಶಸ್ಸು ತಗೊಂಡ್ ಕೊಟ್ಟಿದೆ ಗೌಡ್ರೆ. ಇಲ್ಲ ಅವರು ಇವಾಗ ಜಗ್ಗೇಶ್ ಅವ್ರು ಬಂದ್ಬಿಟ್ಟು ಯಾಕೆ ಈ ಮಾತನ್ನ ಉಪಯೋಗಿಸಿದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ ಆಕ್ಚುಲಿ ಹಿಂದೆ ಇದು ಎದ್ದೇಳು ಮಂಜುನಾಥ ಆಗಿರ್ಬೋದು, ಮಠ ಆಗಿರ್ಬೋದು, ಈ ಎಲ್ಲ ಸಿನಿಮಾಗಳನ್ನು ಕೂಡ ಅದೇ ನಿರ್ದೇಶಕರು ಇವ್ರಿಗೆ ಮಾಡಿದ್ರು ಅಲ್ವೇ. ಅದಕ್ಕೆ ಇವ್ರು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ನಾನು ಆ ನಂಬಿಕೆಯ ಮೇಲೆ ಈ ಸಿನಿಮಾವನ್ನು ನಾವು ಒಪ್ಕೊಬಿಟ್ಟೆ, ಏನು ತರ್ಕವನ್ನ ತೆಗೆದಿಲ್ಲ ಅನ್ನೋ ರೀತಿ ಅವರು ಹೇಳಿರ್ತಕ್ಕಂಥದ್ದು. ಈಗ ಓಕೆ ಆತರ ಈಗ ಇವರು ತಿಳಿದಂತವ್ರು ಗೌಡ್ರೆ, ಈಗ ಹೊಸಬ್ರುಗಳು ಯಾರೋ ಹೀರೋಗಳಾದ್ರೆ ಈ ಮಾತ ಹೇಳೋದ್ರಲ್ಲಿ ಅರ್ಥ ಇರುತ್ತೆ, ಓಕೆನಾ. ಅದ್ರಲ್ಲೂ ಕೂಡ ಯಾವ್ದು ಮಠ ಸಿನಿಮಾಗಳಲ್ಲೂ ಕೂಡ ಡಬಲ್ ಮೀನಿಂಗ್ ಡೈಲಾಗ್ಸ್ ಇದೆ, ಓಕೆನಾ. ಅದನ್ನ ಬಿಟ್ರೆ ಎದ್ದೇಳೋ ಮಂಜುನಾಥದಲ್ಲೂ ಕೂಡ ಡಬಲ್ ಮೀನಿಂಗ್ ಡೈಲಾಗ್ಸ್ ಗಳಿದಾವೆ. ಅದನ್ನ ಹೊರತುಪಡಿಸಿದ್ರೆ ಜಗ್ಗಣ್ಣ ಅವರು ನಾವು ಪ್ರತ್ಯೇಕವಾಗಿ ನಾವು ತಿಳ್ಕೊಂಡ್ ಬಂದಿರೋ ಪ್ರಕಾರ, ನಾವು ಕೇಳಿರೋ ಪ್ರಕಾರ ಜಗ್ಗಣ್ಣನವರು ಯಾವುದೇ ಒಂದು ಕತೆ ಅಂತ ಚೂಸ್ ಮಾಡಿದ್ರು ಕೂಡ ಅದನ್ನ ಕೂಲಂಕುಷವಾಗಿ ಅಂದ್ರೆ ಒಂದು ಪರಿಶೀಲನೆ ಮಾಡದೆ ಯಾವುದೇ ಕಾರಣಕ್ಕೂ ಕೂಡ ಜಗ್ಗಣ್ಣ ಆ ಕತೆನ ಒಪ್ಕೊಳ್ಳಲ್ಲ. ಅದರಲ್ಲೂ ಈಗಿರೋಂಥ ಹುದ್ದೆ ಅಂತದ್ದು. ಸೊ ಜಗ್ಗಣ್ಣವರು ಬಹಳ ಸೂಕ್ಷ್ಮವಾಗೇನೆ ಯೋಚನೆ ಮಾಡಿನೇ ಜನಗಳ ಮನಸ್ಸಿನಲ್ಲಿ ಏನಿರ್ಬೋದು, ಯಾಕೆಂದ್ರೆ ಅವ್ರ ಅನುಭವದ ಮುಂದೆ ಯಾವುದೂ ಇಲ್ಲ. ಈಗಿನ ಜನರೇಷನ್ ಅಲ್ಲಿ ಅಂತ ಬಂದ್ರೆ ಅವರು 80s ಇಂದನೂ ಅದನ್ನ ಅಂದ್ರೆ 80s ಅಲ್ಲೂ ಒಬ್ಬ ಸ್ಟಾರ್ ಆಗಿ ಮಿಂಚದಂತವ್ರು 90s 2000 ಅಥವಾ 2024 ಇವತ್ತಿಗೂ ಕೂಡ ಒಂದು ಸ್ಥಾನಮಾನ ಅಥವಾ ಒಂದು ಹೀರೋ ಆಗಿ ಮುಂದುವರಿತಾ ಇದ್ದಾರೆ ಅಂತಂದ್ರೆ ಜಗ್ಗಣ್ಣನವ್ರಿಗೆ ಏನಂತಾರೆ ಅಭೂತಪೂರ್ವವಾದಂತ ಒಂದು ಸಾಧನೆ ಇದೆ ಅವ್ರದ್ದು, ಓಕೆನಾ. ಅದನ್ನ ಬಿಟ್ರೆ ಒಂದು ಬಹಳ ಏನಂತಾರೆ ಮನ್ಸಿಗೆ ಎಲ್ಲಾರು ಏನೇ ಆದ್ರೂ ಕೂಡ ತಿಳ್ಕೊಳ್ಳುವಂತಹ ಶಕ್ತಿ ಇದೆ, ಓಕೆನಾ. ಅವರು ಎಂತ ವಿಚಾರಧಾರಣೆಗಳೇ ಆದ್ರೂ ಕೂಡ ತಿಳ್ಕೊಳ್ಳುವಂತ ಶಕ್ತಿ ಇದೆ, ಇನ್ನೊಂದಿದೆ ಮತ್ತೊಂದಿದೆ. ಎಲ್ಲ ಇದ್ದಾಗ ಜಗ್ಗಣ್ಣನವರು ಯಾವುದೇ ಕಾರಣಕ್ಕೂ ಈಗ ಓಕೆ ನೀವು ಹೇಳಿದ್ದೆ ಓಕೆ ಅಂತ ಅನ್ನೋಣ, ಓಕೆನಾ. ಸಿನಿಮಾ ಶೂಟಿಂಗ್ ಆಗುವಾಗ ಜಗ್ಗಣ್ಣನವ್ರಿಗೆ ಆ ಒಂದು ವಿಚಾರಗಳು ಗೊತ್ತಾಗ್ಲಿಲ್ವಾ, ಡಬಲ್ ಮೀನಿಂಗ್ ಜಾಸ್ತಿ ಹೇಳಿಸ್ತಾ ಇದಾರೆ ಅಂತ ಗೊತ್ತಾಗ್ಲಿಲ್ವಾ ಜಗ್ಗಣ್ಣ? ಅದನ್ನ ಹೊರತುಪಡಿಸಿದ್ರೆ ಓಕೆ ಸಿನಿಮಾ ಶೂಟಿಂಗ್ ನಲ್ಲೂ ಏನೋ ಡೈಲಾಗ್ಸ್ಗಳು ಇನ್ನೊಂದು ಮತ್ತೊಂದು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ. ಅದನ್ನ ಹೊರತುಪಡಿಸಿದ್ರೆ ಡಬ್ಬಿಂಗ್ ಟೈಮ್ ನಲ್ಲಿ ಅಂತ ಬಂದಾಗ ಡಬ್ಬಿಂಗ್ ಟೈಮ್ ನಲ್ಲಿ ಏನಾಗಿತ್ತು ಜಗಣ, ಇದು ಸರಿ ಇಲ್ಲ. ಗುರುಪ್ರಸಾದ್ ಅವ್ರ ಹತ್ರ ನಿಮ್ಮ ಒಂದು ಗುರುಪ್ರಸಾದ್ ಅವರ ಬಾಂಡಿಂಗು ಬಹಳ ಅದ್ಭುತವಾಗಿತ್ತು. ಸೊ ಅದ್ರ ಬಗ್ಗೆ ನಾವು ಬೇರೆ ಮಾತೇ ಹಾಡುವಾಗಿಲ್ಲ ಗೌಡ್ರೆ, ಓಕೆನಾ. ಸೊ ಆ ತರ ಬಾಂಡಿಂಗ್ ಇದ್ದು ಇದಕ್ಕಿದಂಗೆ ಹೇಳ್ಬೋದಾಗಿತ್ತಲ್ಲ ಗುರುಪ್ರಸಾದ್ ಅವ್ರಿಗೆ, ಇಲ್ಲ ಇದು ತಪ್ಪಪ್ಪ, ಇದು ನಾನು ಇರುವಂತ ಸ್ಥಾನಮಾನ ಇದು ಈ ತರ ಇದೆ, ಸೊ ನಾನು ಇಂಥ ಡೈಲಾಗ್ಗಳು ಹೇಳಿದ್ರೆ ನನ್ಗೆ ಜನಗಳು ತಗೊಳ್ಳೋಂಥ ರೀತಿ ರಿವಾಜ್ಗಳು ತಪ್ಪಾಗತ್ತಪ್ಪ, ನಾನು ಮಾಡಲ್ಲ, ಈ ತರಕ್ಕೆ ಇದನ್ನ ಬಿಟ್ಟು ಬೇರೆ ಏನಾದ್ರು ಚೇಂಜಸ್ ಮಾಡು. ನೀವೇ ಹೇಳಿದ್ರಿ, ಅನುಶ್ರೀ ಅವರ ಒಂದು ಚಾನಲ್ ಇದೆ ಗೊತ್ತಾ, ಯೂಟ್ಯೂಬ್ ನಲ್ಲಿ ಅನುಶ್ರೀ ಅವರ ಒಂದು ಚಾನಲ್ ಅಲ್ಲಿ ಇದೇ ನಮ್ಮ ಜಗ್ಗಣ್ಣ ಮತ್ತೆ ಗುರುಪ್ರಸಾದ್ ಅವರು ಕುತ್ಕೊಂಡಿದ್ದಾಗ ಗುರುಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ, ಜಗಣ್ಣ ಯಾವುದೇ ಕಾರಣಕ್ಕೂ ಇದನ್ನ ಮಾಡಲ್ಲ, ಏನಾದ್ರೂ ತಪ್ಪು ಅನ್ಸ್ತು ಅಂತಂದ್ರೆ ಅಲ್ಲೇ ಅಟ್ ಅ ಟೈಮ್ ಹೇಳ್ತಾರೆ ಅನ್ನೋ ಒಂದು ಮಾತನ್ನ ಗುರುಪ್ರಸಾದ್ ಅವರು ಹೇಳ್ತಾರೆ. ಸೊ ಹಿಂಗೆಲ್ಲ ಹೇಳಿದಂತ ಗುರುಪ್ರಸಾದ್ ಅವ್ರಿಗೆ ನೀವು ಹೇಳಿದಿದ್ರೆ ಅವ್ರು ತಗೊಂತಿರ್ಲಿಲ್ವಾ, ಅಥವಾ ನಿಮಗೆ ಗುರುಪ್ರಸಾದ್ ಅವರು ಕೊಟ್ಟಂತ ಗೌರವ ಅಥವಾ ಅಲ್ಲಿ ಅವರು ನಿಮ್ ಬಗ್ಗೆ ಹೇಳ್ತಾ ಇದ್ದಂತ ರೀತಿವಾಸ್ಗಳು ನೋಡಿದ್ರೆ ಗುರುಪ್ರಸಾದ್ ಅವ್ರಿಗೆ ನಿಮ್ ಬಗ್ಗೆ ಬಹಳ ಅದ್ಭುತವಾದಂತ ಒಂದು ಇದಿದೆ, ಏನಂತಾರೆ ಗೌರವ ಇದೆ. ಆ ಗೌರವಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಧಕ್ಕೆ ತರುವಂತ ಕೆಲಸನ ಅವರು ಮಾಡಲ್ಲ. ಅಂದ್ರೆ ಅವರ ಒಳಮನಸ್ಸಿನಿಂದ ನಾವು ನೋಡೋದಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಜಗ್ಗೇಶ್ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು ಅಥವಾ ಜಗ್ಗೇಶ್ ಅವ್ರಿಗೆ ನಾನು ಇದೇ ತರಾನೇ ಡೈಲಾಗ್ ಹೇಳಿಸ್ಬೇಕು ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡಂತ ಮಾಡಿಲ್ಲ ಅವರು. ಓಕೆ, ಒಬ್ಬ ನಿರ್ದೇಶಕನಾಗಿ ಜನಗಳು ಈಗಿನ ಜನರೇಷನ್ ಅಲ್ಲಿ ಏನೇನ್ ಕೇಳ್ತಾರೆ, ಏನೇನ್ ಕೇಳಬಹುದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಮಾಡಿದ್ದಾರೆ. ಆದ್ರೆ ಇದೆಲ್ಲ ಆಲೆ ಹೋಯ್ತು, ಡಬಲ್ ಮೀನಿಂಗ್ ಇನ್ನೊಂದು ಮತ್ತೊಂದೆಲ್ಲ ವೆಬ್ ಸೀರೀಸ್ ಗಳಲ್ಲೇ ಬಂದೋಗ್ಬಿಟ್ಟಿದೆ. ಸೊ ವೆಬ್ ಸೀರೀಸ್ ಗಳಲ್ಲಾಗ್ಬೋದು ಅಥವಾ ಶಾರ್ಟ್ ಮೂವಿಗಳಲ್ಲಾಗ್ಬೋದು, ಇದನ್ನೆಲ್ಲ ಸಿಂಪಲ್ ಆಗಿ ತೆಗ್ದು ಎಸಿತಾ ಇದ್ದಾರೆ. ಆಮೇಲೆ ಇನ್ನೊಂದು ನನಗೆ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಜಗ್ಗೇಶ್ ಅವರು ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ತನ್ನ ಸಿನಿಮಾ ಗೆದ್ದಾಗ ಇವರು ಗೆಲುವಿನ ಬಗ್ಗೆ ಮಾತಾಡ್ತಾರೆ, ಸೋತ್ ಮೇಲೆ ಒಬ್ಬ ನಿರ್ದೇಶಕರ ತಪ್ಪು ಅಥವಾ ಇನ್ನೊಬ್ರದ್ದು ಯಾರ್ದೋ ಅಂತ ಅವ್ರ ಮೇಲೆ ಈ ರೀತಿ ಹೊರೆಯನ್ನ ಹೊರಿಸೋದಿದೆಯಲ್ವಾ, ಇದು ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ,
ಬೇರೆ ಡೈರೆಕ್ಟರ್ಗಳು ಬಂದ್ಬಿಟ್ಟು ಇವ್ರ ಹತ್ರ ಸಿನಿಮಾ ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ನೋಡುವಂತ ಕಾಲ ಬರುತ್ತೆ. ಹಾ, ನೀವ್ ಹೇಳಿದ್ ಕರೆಕ್ಟ್. ಹೇಳಿ ಏನೇ ಹೇಳ್ತಾ ಇದ್ರಿ. ಆ ರೀತಿ ಅವ್ರಿಗೆ ಭಯ ಬೀಳ್ತಾರೆ. ಇವ್ರ ಬಳಿ ಬಂದು ಸಿನಿಮಾವನ್ನ ಸ್ಟೋರಿಯನ್ನ ಒಪ್ಪಿಸುವಾಗ ಸಿನಿಮಾ ಟೋಟಲಿ ಇವ್ರ ಜೊತೆ ಆ ಸಿನಿಮಾದ ಕಾಲವನ್ನ ಕಳೆಯೋಕೆ ಒಂದು ಮುಜುಗರದಲ್ಲಿ ಕಳೆಯುವಂತ ಒಂದು ಸನ್ನಿವೇಶವನ್ನ ಇವರೇ ತಂದ್ಕೊಬಿಟ್ಟಿದ್ದಾರೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಆಕ್ಚುಲಿ ಈ ರೀತಿ ನನಗೂ ಹಂಗೆ ಅನ್ಸುತ್ತೆ. ಒಬ್ಬ ಡೈರೆಕ್ಟರ್ ಮೇಲೆ ಈಗ ಡೈರೆಕ್ಟರ್ ನೋಡಿದ್ರೆ ಯಾವ ರೀತಿ ನಮಗ್ ಫೀಲ್ ಆಗುತ್ತೆ ಗೊತ್ತಾ? ಅಯ್ಯೋ ಪಾಪ ಅನ್ನೋ ರೀತಿ ಫೀಲ್ ಆಗುತ್ತೆ. ಯಾಕೆಂದ್ರೆ ಅವರು ಕೂಡ ಒಳ್ಳೊಳ್ಳೆ ಮಠ ಅನ್ನೋ ಸಿನಿಮಾ ಆಗಿರಬಹುದು, ಎದ್ದೇಳು ಮಂಜುನಾಥ, ತುಂಬಾ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಈಗ ಏನೋ ಒಂದ್ 2-3 ಸಿನಿಮಾಗಳು ಫ್ಲಾಪ್ ಆಗ್ಬಿಟ್ಟು ಆಮೇಲೆ ಇನ್ನೊಂದು ನಮ್ಮ ಗುರುಪ್ರಸಾದ್ ಅವರು ಡೈರೆಕ್ಟ್ರು, ಅವ್ರು ಏನಪ್ಪಾ ಅಂತಂದ್ರೆ ಕಾಂಟ್ರವರ್ಸಿಗಳಿಗೆ ಇತ್ತೀಚೆಗೆ ತೆರ್ಕೊಳ್ತಾ ಇದ್ದಾರೆ. ಅಂದ್ರೆ ಕಾಂಟ್ರವರ್ಸಿ ಮುಖಾಂತರ ನೇಮ್ ಅನ್ನ ಮಾಡ್ಕೋಬಹುದು. ಒಂದು ನೇಮ್ ಅಂದ್ರೆ ಇನ್ನು ಯಾವತ್ತು ಚಿರಕಾಲ ಇರಬೇಕು ಅನ್ನೋ ರೀತಿ. ಇದ್ರಲ್ಲಿ ಇವಾಗ ಆಕ್ಚುಲಿ GT ಮಾಲಲ್ಲಿ ನಡೆದಾಗ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು ಕಾಂಟ್ರವರ್ಸಿ ಬಗ್ಗೆನೆ. ಅದಕ್ಕೂ ಓಪನ್ ಅಪ್ ಆಗಿ ಅವರು ಆನ್ಸರ್ ಮಾಡಿದ್ರು. ಈಗಿನ ಕಾಲ ಹೇಗಿದೆ ಅದನ್ನ ಯೂಸ್ ಮಾಡ್ಕೋಬೇಕು, ಅದನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಹೇಳಿದ್ರು. ಅದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದೆ. ಹಂಗಾಗಿ ನಮ್ಗೆ ಗುರುಪ್ರಸಾದ್ ಅವರನ್ನ ಇವಾಗ ನಾವು ನೋಡಿದಾಗ ಏನು ಅಯ್ಯೋ ಪಾಪ ಅನ್ನುವಂತ ಒಂದು ಸಿಚುವೇಶನ್ ನಮ್ಗೆ ಇವಾಗ ಅನ್ನಿಸ್ತಾ ಇದೆ. ಆಯ್ತಾ, ಇವರು ಜಗ್ಗೇಶ್ ಅವ್ರು ಬೇರೆ ಈ ರೀತಿ ಹೇಳ್ಬಿಟ್ರು. ಈಗ ಇದು ಅಪ್ಪ ಅವ್ರಿಗೆ ಯಾವ ರೀತಿ ಇದು ಹೊಡೆತ ಬೀಳುತ್ತೋ ಡೈರೆಕ್ಟರ್ಗೆ, ಅಥವಾ ಇವ್ರಿಗೂ ಹೊಡೆತ ಬೀಳುತ್ತೆ ಇದು ಅಲ್ವಾ? ಈ ರೀತಿಯಾದ ಒಂದು ಸಿಚುವೇಶನ್ ಇವಾಗ ನಿರ್ಮಾಣ ಆಗಿದೆ. ಖಂಡಿತ ಗೌಡ್ರೆ, ನೀವ್ ಹೇಳಿದ್ದು ಕರೆಕ್ಟು. ಮತ್ತೆ ಇಷ್ಟು ತಿಳ್ಕೊಂಡಿರ್ತಕ್ಕಂಥವ್ರು, ಇಷ್ಟು ಅನುಭವ ಇರ್ತಕ್ಕಂಥ ಜಗ್ಗೇಶ್ ಅವ್ರ ಬಾಯಲ್ಲಿ ಈ ಮಾತು ಬಂತು ಅಂತಂದ್ರೆ, ಈಗ ಬರ್ತಕ್ಕಂಥ ಕಲಾವಿದರುಗಳಿಗಾಗ್ಬೋದು ಅಥವಾ ಬರ್ತಕ್ಕಂಥ ನಿರ್ದೇಶಕರಿಗಾಗ್ಬೋದು ಏನ್ ಸಾರ್ದಾಗ ಆಗತ್ತೆ ಇದು ಅಂದ್ರೆ ಜಗ್ಗೇಶ್ ಅವ್ರ ಬಾಯಲ್ಲೇ ಇದೂನು, ಈ ಮಾತನ್ನು ಕೂಡ ಜಗ್ಗೇಶ್ ಅವ್ರ ಬಾಯಲ್ಲೇ ಬಂದಿರತಕ್ಕಂಥದ್ದು. ಓಕೆನಾ? ಗೆದ್ರೆ 100 ಜನ ಅಪ್ಪಗಳು, ಸೋತ್ರೆ ಒಬ್ನೇ ಇರ್ತಾನೆ ಅಂತಕ್ಕಂಥದ್ದು. ಸೊ ಈ ಮಾತನ್ನ ನೀವೇ ಹೇಳಿ, ಈಗ ನೀವ್ ಈ ತರ ಅದು ರಾಯರ ಸನ್ನಿಧಿಲಿ ಈ ನಿಂತ್ಕೊಂಡು ಈ ತರ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ನನಗಂತೂ ಅದು ನಿಜಕ್ಕೂ ಜಗ್ಗೇಶ್ ಅವ್ರ ಬಗ್ಗೆ ಒಂದು ತುಂಬಾ ಅಭಿಮಾನ ಇದೆ ಗೌಡ್ರೆ. ಯಾಕೆಂದ್ರೆ ನಾವು ಇನ್ನ ಅದೇನೋ ಅಂತ ಅಲ್ಲ, ಹುಟ್ಟೆ ಇಲ್ದಾಗ್ಲಿಂದನೂ ಕೂಡ ಆಕ್ಟಿಂಗ್ ಮಾಡ್ಕೊಂಡ್ ಬಂದಂತವ್ರು ಅವರು. ಸೊ ಆಕ್ಟಿಂಗ್ ಮಾಡ್ಕೊಂಡು ಆ ಒಂದು ಮೇಲುಗೈ ಸಾಧಿಸಿರ್ತಕ್ಕಂಥವ್ರು ಅವರು. ಓಕೆನಾ? ಅಲ್ಲಿಂದ ಬಂದಿದ್ದಾರೆ. ಒಂದು ಅವ್ರೇ ಇದು ನಿನ್ನೆ ಬಂದಂತ ಒಂದು ಇಂಟರ್ವ್ಯೂ ಅಲ್ಲೇ, ಅಂದ್ರೆ ಸಾರಿ ಲೈವಿಗೆ ಬಂದಿದ್ರಲ್ಲ, ಅವರ ಪರ್ಸನಲ್ ಅಕೌಂಟ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ, ಅದರಲ್ಲಿ ಜಗ್ಗೇಶ್ ಅವರು ಕೂಡ ಹೇಳ್ಕೊಂಡಿದ್ದಾರೆ, ನನ್ಗೆ ಒಂದು ಆಟೋ ರಿಕ್ಷಾ ತಗೊಂಡು 100 ರೂಪಾಯಿ ಒಂದ್ ದಿನಕ್ಕೆ ದುಡಿದ್ರೆ ಸಾಕಪ್ಪ, 100 ರೂಪಾಯಿ ಇಟ್ಕೊಂಡು ನನ್ನ ಜೀವನ ಸಾಗಿಸ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂತ ಇದ್ದಂತ ಜಗ್ಗೇಶ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಸಿನಿಮಾ ರಂಗದಲ್ಲಿ ಒಂದು ಯಶಸ್ಸನ್ನ ಕಾಣೋದಕ್ಕೋಸ್ಕರ ತುಂಬಾ ಇದನ್ನ ಮಾಡಿದ್ದಾರೆ. ಅದಕ್ಕೆ ರಾಯರು ಕೃಪೆನೂ ಕೂಡ ಇದೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅವರೇ ಹೇಳಿದ್ರು. ಸೊ ಅವ್ರು ಹೇಳೋದು ಎಲ್ಲಾನು ಓಕೆ. ಆದ್ರೆ ಈಗ ಬರ್ತಕ್ಕಂಥ ನಿರ್ದೇಶಕರಿಗೆ ಏನ್ ಸಾರುತ್ತೆ ಇದು? ಸಿನಿಮಾ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋ ತರದಲ್ಲಿ ಆಗತ್ತೆ ಜಗಣ. ಯಾಕೆ ಅಂತ ಅಂದ್ರೆ ಸಿನಿಮಾ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು. ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ಒಬ್ಬ ಹೀರೋರ್ನ ಒಪ್ಸಿ ಒಂದು ಸಿನಿಮಾನ ಮಾಡೋದು ಬೇರೆ, ಒಂದು ಹುಟ್ಟು ಬಂದಂಗಾದ್ರೆ ಮಾಡಿದಾದ್ಮೇಲೆ ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂಥರ ಆಗತ್ತೆ. ಸೊ ಅಷ್ಟು ಕಷ್ಟ ಇದೆ. ನಿಮ್ಗೇನು ಅದೇ ಎಲ್ಲಾನು ಗೊತ್ತಿದೆ ಜಗಣ. ನೀವು 0 ಸ್ಟೇಜಿಂದನ ಹೀರೋ ಆದಂಥವ್ರು. ಸೊ ನಿಮ್ಗೆಲ್ಲ ಗೊತ್ತಿರೋ ಕಾರಣ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಓಕೆನಾ? ಯಾವುದೇ ಆಗ್ಲಿ ಜಗಣ, ಒಂದು ಡೈರೆಕ್ಟರ್ ಮೇಲೆ ಓಕೆ ಹಾಕಿದ್ರಿ, ಆ ಡೈಲಾಗ್ ಹೇಳುವಾಗ ಜಗಣ್ಣಂಗೆ ಆ ಮಾತು ಬರ್ಲಿಲ್ಲ, ವಾಟ್ ಎವರ್ ಬಂತು. ಈಗ ಜಗಣ್ಣ ಇನ್ನೂ ಒಂದು ಮಾತು ಹೇಳ್ಬೋದು ಗೌಡ್ರೆ, ಇಲ್ಲ ನಾನು ಹೇಳಿದ್ದೆ ಅವತ್ತೇನೆ ಅಂತ ಹೇಳ್ಬೋದು. ಜಗಣ್ಣ ಹೇಳಿದ್ರೆ ಚೇಂಜ್ ಮಾಡೋದಕ್ಕಾಗಲ್ವಾ ಗುರುಪ್ರಸಾದ್ ಅವ್ರಿಗೆ? ಚೇಂಜ್ ಮಾಡ್ತಿರ್ಲಿಲ್ವಾ ಗುರುಪ್ರಸಾದ್ ಅವರು? ಅಥವಾ ಓಕೆ ಅವರಿಬ್ರು ಬಾಂಡಿಂಗ್ ಹೆಂಗೆ ಇದೆ ಅಂತ ಅಂದ್ಬಿಟ್ಟು ತುಂಬಾ ಚಾನಲ್ಗಳಲ್ಲಿ, ಯಾವುದೇ ಒಂದು ಚಾನಲ್ ಅಲ್ಲಿ ಹೋದ್ರು ಕೂಡ ಗುರುಪ್ರಸಾದ್ ಅವರು ಜಗಣ್ಣನ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಓಕೆ, ಗುರುಪ್ರಸಾದ್ ಅವರು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಬಂದ್ರು, ಯಾವ್ದಾವ್ದೋ ಕೇಸ್ಗಳಾದ್ವು. ಸೊ ಮೊನ್ನೆ ಎಲ್ಲ ಏನು ಒಬ್ಬ ಇವ್ರ ಹತ್ರನ ಕಾಸಿಸ್ಕೊಂಡು ದುಡ್ಡಿಸ್ಕೊಂಡು ಅದೇನೇನೋ ಕೇಸ್ ಆಗಿ ಅವರೆಲ್ಲ ಕೇಸ್ ಹಾಕಿ ಇನ್ನೊಂದು ಮತ್ತೊಂದು ಮಗದೊಂದು 1000 ಆಗ್ತಾ ಬಂತು. ಅವರ ಏನಂತಾರೆ ವೈಯಕ್ತಿಕ ವಿಚಾರ ನಮಗ್ ಬೇಡ. ಇಲ್ಲಿ ಸಿನಿಮಾಗೆ ಪಟ್ಟಂತದ್ದು ಅಂತ ಬಂದಾಗ ರಂಗನಾಯಕ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲೂ ಒಬ್ಬ ಮೇರು ನಟ, ಕನ್ನಡಕ್ಕೆ ಬಹಳ ಅದ್ಭುತವಾದಂತ ಕೊಡುಗೆ ಕೊಟ್ಟಂತ ಒಬ್ಬ ನಟ ಜಗಣ್ಣ ನಾಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು. ಸಿನಿಮಾನು ಕೂಡ ರಂಗನಾಯಕ ಅಂತ ಅಂದ್ಬಿಟ್ಟು ಆ ಟೈಟಲ್ ಅಲ್ಲೂ ಕೂಡ ಒಂದು ದಮ್ಮಿರುವಂತ ಒಂದು ಟೈಟಲ್ ಇಟ್ಟು ಮಾಡಿದ್ರು. ಅದೆಲ್ಲದಕ್ಕೂ ಸುಮ್ಮನೆ ಇದ್ದಂತ ಜಗಣ್ಣ ಈಗ
ಈ ತರ ಮಾತಾಡೋದು ಖಂಡಿತವಾಗಿ ಕನ್ನಡಿಗರು ಕ್ಷಮಿಸಲ್ಲ ಜಗಣ, ಈ ಮಾತನ್ನ ಕ್ಷಮಿಸಲ್ಲ. ಸೊ ದಯವಿಟ್ಟು ನಿಮ್ಗೆ ನಾನು ಕೇಳ್ಕೊಂತ ಇರೋ ರಿಕ್ವೆಸ್ಟ್ ಜಗಣ, ಯಾಕೆ ಅಂತಂದ್ರೆ ನಾವು ಏನ್ ನಾನ್ ನಿಮ್ಮ ಮಗನ ಸಮಾನ ಇದ್ದೀನಿ ನಾನು, ಓಕೆನಾ, ನಿಮ್ಮ ಮಗನ ಏಜ್ ಇರ್ಬೇಕು ಜಗಣ ನನ್ಗೆ. ಸೊ ಇವ್ರಿಗೆ ಅಂತ ಬಂದಾಗ ನಿಮ್ ತಮ್ಮನ ಏಜ್ ಇರ್ಬೋದು. ಸೊ ದಯವಿಟ್ಟು ನಾವೇನಾದ್ರೂ ತಪ್ಪಾಗಿ ಮಾತಾಡಿದ್ವಿ ಅಂತ